ಇದೀಗಷ್ಟೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಟೋಕರಿ ಕೋಳಿ ಕಬಲಿಗ ಸಮಾಜ ವತಿಯಿಂದ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರ ಪರವಾಗಿ ಬೆಂಬಲ ಸೂಚಿಸಿದ್ದಾರೆ. ಜೊತೆಗೆ ಒಂದು ದಿವಂಗತ ಬಿ ನಾರಾಯಣರಾವ್ ಅವರು ಈ ಹಿಂದೆ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಬಹಳಷ್ಟು ಕೊಡುಗೆಗಳನ್ನು ನೀಡಿದರು. ಅವರ ಧರ್ಮಪತ್ನಿ ಒಂದು ಕರ್ನಾಟಕ ರಾಜ್ಯ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. ನಮ್ಮೊಂದಿಗಿದ್ದಾರೆ, ಏನು ಹೇಳ್ತಾರೆ ಅಂತ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ಕಾರ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಜಂಟಿಯಾಗಿ ಗೊಂಡ ಮತ್ತು ಟೋಕರಿ ಕೋಳಿ ಸಮಾಜದ ಪತ್ರಿಕಾಗೋಷ್ಠಿ ಇತ್ತು. ಸೊ ಈ ಒಂದು ಸಂದರ್ಭದಲ್ಲಿ ಅಧಿಕೃತ ಅಭ್ಯರ್ಥಿಯಾದಂಥ ಸಾಗರ್ ಖಂಡ್ರೆಜಿ ಅವರಿಗೆ ಒಂದು ಅಪೀಲ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಈ ಒಂದು ಪತ್ರಿಕಾ ಸುದ್ದಿಗೋಷ್ಠಿ. ಸೊ ಅವರ ತಾತನ ಆಶೀರ್ವಾದದಿಂದ ಮತ್ತು ಅವರ ತಂದೆಯ ಮಾರ್ಗದರ್ಶನದಿಂದ ಒಳ್ಳೆಯ ಒಂದು ಯುವಕ ಸ್ಪರ್ಧಿಸುತ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ನಮ್ಮ ಬೀದರ್ ಜಿಲ್ಲೆಯ ಇದು ಒಂದು ಅದೃಷ್ಟ ಮತ್ತು ಹೆಮ್ಮೆ ಅಂತ ಅಂದ್ಕೊತೀನಿ ನಾನು. ಮತ್ತು ಇದು ಸಮಾಜ ಅಂತ ಬಂದಾಗ ನಮ್ಮ ಕೋಳಿ ಸಮಾಜ, ಕುರುಬ ಸಮಾಜದ ಬಗ್ಗೆ ವಿಶೇಷವಾದ ಕಾಳಜಿ ಇತ್ತು ನಮ್ಮ ದಿವಂಗತ ಬಿ ನಾರಾಯಣರಾವ್ ನನ್ನ ಯಜಮಾನರಿಗೆ. ಅವರು ಆಗಿನ 82ರಲ್ಲಿ ಅವರು ಸಾಮಾನ್ಯ ಕಾರ್ಯಕರ್ತರಾಗಿದ್ದರು. ಒಂದು ಸಾಮಾನ್ಯ ಕಾರ್ಯಕರ್ತರಿದ್ದರೂ ಕೂಡ ಅವರ ಮೇಲೆ ಇರುವಂಥ ವಿಶೇಷವಾದ ಕಾಳಜಿ ಪ್ರೀತಿಯಿಂದ ಅವರು ಅವಾಗ ದೇವರಾಜ್ ಅರಸು ಅವರು ಇದ್ದಾಗ ಮತ್ತು ಅವಾಗೂ ಒಂದು ಸೈಕಲ್ ಜಾಥಾ ಮಾಡಿ ಇದು ಮಾಡಿದರು. ಮತ್ತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಮತ್ತು ನಮ್ಮ ಖರ್ಗೆ ಸಾಹೇಬರಾಗಿರ್ಬೋದು, ದೇವೇಗೌಡರಾಗಿರ್ಬೋದು, ಆವಾಗಿಂದು ಒಂದು ಇದರಲ್ಲಿ ಪ್ರಧಾನ ಮಂತ್ರಿ ಇದ್ದರು ಅವರು. ಆವಾಗ ಅವರು ಒಂದು ST ಸರ್ಟಿಫಿಕೇಟನ್ನು ತಂದು ಕೊಡೋಂಥ ಒಂದು ಇದನ್ನು ಮಾಡಿದರು ಅವರು. ಆವಾಗ ಬಹಳಷ್ಟು ಜನಕ್ಕೆ ಅನುಕೂಲ ಆಗಿತ್ತು. ಆ ಅನುಕೂಲ ಆಗಬೇಕು ಅಂದರೆ ನಮ್ಮ ಲೀಡರ್ಸ್ಗಳಿಗೆ ವಿಶೇಷವಾದ ಕಾಳಜಿ ಇರಬೇಕು ಸಮಾಜದ ಮೇಲೆ. ಆವಾಗಲೇ ಒಂದು ಜಾಗೃತಿ ಎಚ್ಚರಗೊಳ್ಳುತ್ತೆ ಸಮಾಜ, ನಮ್ಮವರು ಇದ್ದಾರಲ್ಲಪ್ಪ ಅಂತ ಒಂದು ಕಾಳಜಿ ಇರುತ್ತೆ. ಈಗ ಇಲ್ಲಿ ನಮ್ಮ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಆಗಿರ್ಬೋದು, ಆವಾಗ ಒಂದು ಅಧಿವೇಶನದಲ್ಲಿ ಇವರೆಲ್ಲರೂ ಸೇರಿ ಒಂದು ಮುದ್ದ ಇಟ್ಟಿದ್ದರು, ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ, ಹಾಗೆ ನಮಗೆ ಕೊಡಬೇಕು, ನೀವು ಸಿಂಧುತ್ವ ಮತ್ತು ವಾಪಸ್ ಕೊಡಬೇಕು ಮತ್ತು ST ಸರ್ಟಿಫಿಕೇಟ್ ಕೊಡಬೇಕು ಅಂತ. ಆದರೂ ಕೂಡ ಅದು ಏನು ಅವ್ರ ಕಿವಿಯಲ್ಲಿ ಹಾಕ್ಕೊಳ್ಳೇ ಇಲ್ಲ. ಇನ್ನು ಕೇಂದ್ರದವ್ರು ಏನು ಹಾಕ್ಕೊಳ್ತಾರೆ, ರಾಜ್ಯದವರೇ ಹಾಕ್ಕೊಳ್ಳಿಲ್ಲ ಅಂತಂದರೆ ಇನ್ನು ಕೇಂದ್ರದವ್ರಿಗೆ ಅದು ಇದು ಆಗಲ್ಲ. ಇಲ್ಲಿನವ್ರ ಲೀಡರ್ಸ್ಗಳಿಗೆ ಕಾಳಜಿ ಇರಬೇಕು ಮತ್ತು ರಾಜ್ಯದ ಮಂತ್ರಿಗಳಿಗೆ, CMಗಳಿಗೆ ಕಾಳಜಿ ಇದ್ದರೆ ಮಾತ್ರ ಕೇಂದ್ರದಲ್ಲಿ ಕೆಲಸ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಒಂದು ಕೇಂದ್ರದಲ್ಲಿ ನಮ್ಮ ಯುವಕ ಸಾಗರ್ ಖಂಡ್ರೆಜಿ ಅವರಿಗೆ ಕಳಿಸಿದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಕೆಲಸ ಮಾಡಿಕೊಡೋಂಥ ಇದು ಅವರು ಮಾಡ್ತಾರೆ ಅನ್ನೋ ಒಂದು ಫುಲ್ ಭರವಸೆಯಿಂದ ಎಲ್ಲ ಸಮಾಜಕ್ಕೂ ನಾನು ನಮ್ಮ ಟೋಕರಿ ಕೋಳಿ ಸಮಾಜ ಮತ್ತು ಗೊಂಡ ಸಮಾಜದವರಿಗೆ ಒಂದು ರಾಜ್ಯದಂಥ ಎಲ್ಲರಿಗೂ ಕೈ ಮುಗಿದು ಒಂದು ಕೇಳ್ಕೊಳ್ಳೋದೇನು ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಿ. ಏಕೆಂದರೆ ಕಾಂಗ್ರೆಸ್ ಪಕ್ಷದಿಂದ ನಾವು ಭಾಳಷ್ಟು ಅನುಕೂಲಗಳನ್ನು ಪಡ್ಕೊಂಡಿದ್ದೇವೆ. ಈಗ ನಾನು ನಿಗಮದ ಅಧ್ಯಕ್ಷ ಆಗಿರ್ಬೋದು ಮತ್ತು ಬೈ ಎಲೆಕ್ಷನಲ್ಲಿ ಟಿಕೆಟ್ ಕೊಟ್ಟಿರೋದಾಗಿರ್ಬೋದು ಮತ್ತು ನಮ್ಮ ಯಜಮಾನರಿಗೂ ಕೂಡ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು ಖರ್ಗೆ ಸಾಹೇಬರು, DK ಸಾಹೇಬರು ಎಲ್ಲರೂ ಸೇರಿ, G ಪರಮೇಶ್ವರ್ ಅವರು ಸೇರಿ ಎಲ್ಲರೂ ಸೇರಿ ನಮ್ಮ ಯಜಮಾನರಿಗೂ ಕೂಡ 13ನಲ್ಲೂ ಕೂಡ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಮತ್ತು 18ನಲ್ಲೂ ಕೂಡ ಟಿಕೆಟ್ ಕೊಟ್ಟಿದ್ದಾರೆ. ಎಲ್ಲ ಜನಗಳ ಆಶೀರ್ವಾದದಿಂದ ಅಸೆಂಬ್ಲಿಗೆ ಹೋಗಿದ್ದಾರೆ ನಮ್ಮ ಯಜಮಾನರು. ಇದೆಲ್ಲ ಆಗಿದ್ದು ಬರೀ ಕಾಂಗ್ರೆಸ್ ಪಕ್ಷದಿಂದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರೇ ಹಳ್ಳಿಗಳಲ್ಲಿ ಬಸವ ಕಲ್ಯಾಣ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರ ಅಲ್ಲಲ್ಲಿ ಹಳ್ಳಿಗಳಲ್ಲಿ ಹೋಗ್ತಾ ಇದ್ರಿ, ಸಾಗರ್ ಖಂಡ್ರೆ ಅವ್ರ ಪರವಾಗಿ ಪ್ರಚಾರಗಳನ್ನು ಮಾಡ್ತಾ ಇದ್ರಿ. ಸೊ ಅಲ್ಲಲ್ಲಿ ಮಹಿಳೆಯರಾಗಿರ್ಬೋದು ಮತ್ತು ಬಾಂಧವರಾಗಿರ್ಬೋದು, ಅವರು ಯಾವ ರೀತಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ? ಮಹಿಳೆಯರದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲ ಮಹಿಳೆಯರದು ಆ ಸಮಾಜ ಈ ಸಮಾಜ ಅಂತಿನೇ ಇಲ್ಲ. ನಾವು BJP ಕಾಂಗ್ರೆಸ್ ಅಂತ ನಮ್ಮ ಕಾಂಗ್ರೆಸ್ನಲ್ಲಿ ಭೇದ ಭಾವ ಇಲ್ಲ. ಬಸವಣ್ಣ ನಾಡಿನಲ್ಲಿ ಬಸವಣ್ಣನವ್ರು ಏನು ಹೇಳಿದರೆ ಎಲ್ಲರಿಗೂ ಸಮಬಾಳು ಸಮಪಾಲು ಅಂತ ಹೇಳಿದ್ದಾರೆ. ಅದೇ ರೀತಿ ಎಲ್ಲರೂ ಮಹಿಳೆಯರು ಭಾಳ ಹುಮ್ಮಸ್ದಿಂದ ಹೇಗೆ ರಾಜ್ಯದಲ್ಲಿ ಗ್ಯಾರಂಟಿ ಕಾರ್ಡ್ ಅವರಿಗೆ 2000 ಆಗಿರ್ಬೋದು, ಬಸ್ ಫ್ರೀ ಆಗಿರ್ಬೋದು, ಕರೆಂಟ್ ಫ್ರೀ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಹಾಗೆ ಎಲ್ಲ ಫ್ರೀನ ಕಾಂಗ್ರೆಸ್ ಪಕ್ಷದಿಂದ ಅವರು ಪಡ್ಕೊಳ್ತಾ ಇದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಕೇಂದ್ರದಿಂದ ನಮಗೆ ಒಳ್ಳೆ ಸರ್ಕಾರ ಬಂದರೆ, ಕಾಂಗ್ರೆಸ್ ಸರ್ಕಾರ ಬಂದರೆ ಒಂದು ಮಹಿಳೆಗೆ 1 ಲಕ್ಷ ರೂಪಾಯಿ ರಾಹುಲ್ ಗಾಂಧೀಜಿಯವರು ಮತ್ತು ನಮ್ಮ ಖರ್ಗೆ ಸಾಹೇಬರು ಸೇರಿ ಕೊಡ್ತಾ ಇದ್ದಾರೆ ಅನ್ನೋ ಒಂದು ನಂಬಿಕೆ ಕಾಂಗ್ರೆಸ್ಸಿನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ಒಳ್ಳೆ ರೆಸ್ಪಾನ್ಸು ಮಹಿಳೆಯರು ಕೊಡ್ತಾ ಇದ್ದಾರೆ. ಇನ್ನೂ 1-2 ದಿನ ಇದೆ, ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಇನ್ನು ಅಂದರೆ ಪುರುಷರಲ್ಲೂ ಕೂಡ ನಾವು ಭಾಳ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಬಸವ ಕಲ್ಯಾಣ ತಾಲೂಕಿನಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಸರ್ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕೂಡ ಮುಖಂಡರಾಗಿರ್ತಕ್ಕಂಥ ಗೊಂಡ ಸಮುದಾಯದ ಮುಖಂಡರಾದ ಅಮೃತರಾವ್ ಚಿಮ್ಕೋಡಿಯವರು, ಜೊತೆಗೆ ಒಂದು ಟೋಕರಿ ಕೋಳಿ ಸಮುದಾಯದ ಮುಖಂಡರಾಗಿರ್ತಕ್ಕಂಥ
ಮೇಡಮ್ ಮಾಲಾ ಬಿ ನಾರಾಯಣರಾವ್ ಅವರೊಂದಿಗಿನ ಮಾತುಕತೆಯಾಗಿದ್ದು, ಈ ಭಾಗದಲ್ಲಿ ಗೊಂಡ ಸಮುದಾಯದಕ್ಕೆ ಜೊತೆಗೆ ಟೋಕರಿ ಕೋಲಿ ಸಮುದಾಯದಕ್ಕೆ ಬಹಳಷ್ಟು ಅನ್ಯಾಯಗಳಾಗಿದೆ. ಅವರಿಗೆ ಯಾವುದೇ ರೀತಿ ಈಗಿರ್ತಕ್ಕಂಥ ಒಂದು ಕೇಂದ್ರ ಮಂತ್ರಿ ಹಾಲಿ ಸಂಸದರಾಗಿರ್ತಕ್ಕಂಥ ಭಗವಂತ್ ಖೂಬಾ ಅವರಿಂದ ಯಾವುದೇ ರೀತಿಯ ಒಂದು ಅನುಕೂಲತೆಗಳು, ಅಭಿವೃದ್ಧಿ ಕೆಲಸಗಳು ಟೋಕರಿ ಕೋಲಿ ಸಮುದಾಯದ ಜನರಿಗಾಗಿರ್ಬೋದು, ಜೊತೆಗೆ ಕುರುಬ ಸಮುದಾಯದವರಿಗೆ ಆಗಲಿಲ್ಲ. ಸೊ ಹಾಗಾಗಿ ಏನಪ್ಪ ಅಂದರೆ, ಏನಾದರೂ ಒಂದು ವೇಳೆ ಈ ಒಂದು ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸಾಗರ್ ಖಂಡ್ರೆ ಅವರಿಗೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರಿಗೆ ಗೆಲ್ಲಿಸಿದ್ದೇ ಆದಲ್ಲಿ ಕೇಂದ್ರದಲ್ಲಿ ಹೋಗ್ಬಿಟ್ಟು ಒಂದು ಗೊಂಡ ಸಮುದಾಯದ ಒಂದು ಸಮಸ್ಯೆಗಳಾಗಿರ್ಬೋದು, ಕುರುಬ ಸಮುದಾಯದ ಸಮಸ್ಯೆಗಳಾಗಿರ್ಬೋದು, ಜೊತೆಗೆ ಟೋಕರಿ ಕೋಲಿ ಸಮುದಾಯದ ಸಮಸ್ಯೆಗಳ ಪರ ಧ್ವನಿ ಎತ್ತಾರೆ, ಅವರಿಗೆ ನ್ಯಾಯ ದೊರಕಿಸಿಕೊಡ್ತಾರೆ, ಅವರ ಬೇಡಿಕೆಗಳನ್ನು ಈಡೇರಿಸ್ತಾರೆ, ಸ್ಪಂದಿಸ್ತಾರೆ ಅಂತಕ್ಕಂಥದ್ದು. ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ಅವರಿಗೆ ಅತಿ ಹೆಚ್ಚಿನ ಮತಗಳನ್ನು ನೀಡುವ ಮೂಲಕ ಗೆಲ್ಲಿಸಿ ಎನ್ನುವಂಥದ್ದು ಮತ ಬಾಂಧವರಲ್ಲಿ ಇವರು ಮನವಿ ಮಾಡಿದ್ದಾರೆ. ಇದಿಷ್ಟು ನಾನು ಸುಷ್ಮಿತಾ ತೇಜಸ್ ನ್ಯೂಸಿಂದ. ಧನ್ಯವಾದ.